ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ದಿಶನ್ನ ಚಿರು ರೂಮಿಗೆ ಸೇರಿಸಲ್ಲ, ರೂಮಿಂದ ಹೊರಗಡೆ ಹಾಕಿ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ರೂಮಿಗೆ ಸೇರಿಸ್ಕೊಳ್ಳಲ್ಲ. ದೀಪ ಸತ್ತಿದ್ರೂ ಅವಳೇ ನನ್ನ ಮನಸ್ಸಲ್ಲಿ ಜಾಗ ಇರ್ತಾಳೆ, ಅವಳನ್ನು ಬಿಟ್ಟು ನಾನು ಇನ್ನೊಂದಂತೂ ಹೆಂಡ್ತಿ ಅಂತ ಹೇಳಿ ಒಪ್ಕೊಳ್ಳಲ್ಲ ಅಂತ ಹೇಳಿ ಕಂಡೀಷನ್ ಹಾಕಿ ರೂಮಿಂದ ಆಚೆ ಹಾಕಿದಾಗ ಈ ಕಡೆ ಸೌಂದರ್ಯನಿಗೆ ಕೋಪ ಬಂದು, ಚಿರು ನೀನು ಈ ರೀತಿ ಮಾಡೋದು ಸರಿಯಲ್ಲ, ನೋಡು ನೀನು ಅವಳನ್ನು ಸೇರಿಸ್ಕೊಳ್ಳೇಬೇಕು ರೂಮಿಗೆ ಅಂತ ಹೇಳಿದಾಗ, ಇಲ್ಲ ನಾನು ಸೇರಿಸ್ಕೊಳ್ಳಲ್ಲ, ಅದೇನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳಿ ಬಾಗ್ಲಾಕ್ಕೊತಾನೆ. ಈ ಕಡೆ ಸೌಂದರ್ಯ, ಹಾಗಾದರೆ ನೀನು ರೂಮಿಗೆ ಸೇರಿಸ್ಕೊಳ್ಳೋವರೆಗೂ ನಾನು ಮನೆಯಿಂದ ಹೊರಗಡೆನೇ ನಿಂತಿರ್ತೀನಿ ಅಂತ ಹೇಳಿ ಹೊರಗಡೆ ನಿಂತಿರ್ತಾಳೆ. ಹಾಗೆ ತುಂಬ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಆಗ ದೀಪ ಮೇಲಿಂದ ನಿಂತ್ಕೊಂಡು ನೋಡ್ಕೊಂಡು ಅಂದ್ಕೊತಾ ಇರ್ತಾಳೆ, ನಾನು ಅವತ್ತು ದೀಪ ಆಗಿ ಮದುವೆ ಆಗಿ ಬಂದಾಗ ನನ್ನನ್ನು ಇಡೀ ದಿನ ಹೊರಗಡೆ ನಿಲ್ಲಿಸಿದ್ರಿ, ಹಾಗೆ ತಾಳಿ ಕಿತ್ತಾಕು ಅಂತಲೂ ಹೇಳಿದ್ರಿ, ಆದರೆ ನಾನು ಅಷ್ಟೆಲ್ಲ ಕಷ್ಟ ಎಲ್ಲ ಅನುಭವಿಸ್ದೆ, 1 ವರ್ಷ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿ ನನಗೊತ್ತು ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ. ಹಾಗೆ ಮನಸ್ಸು ತಡೀತಾನೆ ಇಲ್ಲ ಇವರು ಮಳೆ ನೆನೆಯೋದು ನೋಡೋಕ್ಕೆ ಹೋಗಿ ತಡಿಯೋಣ ಅಂತ ಹೇಳಿ ಹೋಗಬೇಕು ಅಂತ ಹೇಳಿ ಹೋಗಬೇಕಾದ್ರೆ ಇನ್ನೊಂದು ಸತಿ ಯೋಚನೆ ಮಾಡ್ತಾಳೆ, ಇಲ್ಲ ನಾನು ಈಗ ದೀಪ ಸತ್ತೋಗಿದ್ದಾಳೆ, ಈಗ ನಾನು ದೀಪ ಆಗಿ 1 ವರ್ಷ ಕಷ್ಟಪಟ್ಟಿರೋದು ಸಾಕು, ದಿಶನಾಗಿ ಈಗ ನಾನು ಇವರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾಳೆ. ಹಾಗೆ ಮನೆಯವರೆಲ್ಲ ನೋಡ್ತಾ ಇರ್ತಾರೆ. ಸೌಂದರ್ಯ ಅಂತೂ ಎಷ್ಟೇ ಮಳೆ ಜೋರಾದರೂ ಮನೆ ಒಳಗಡೆ ಬರೋಕ್ಕೆ ಪ್ರಯತ್ನನೇ ಪಡಲ್ಲ. ಹಾಗೆ ಈ ಕಡೆ ಸೌಂದರ್ಯ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ, ಇವನು ಇಷ್ಟು ಬದಲಾಗಿದ್ದಾನಲ್ಲ, ನಾನು ಇಷ್ಟು ಹೇಳಿದ್ರೂ ಅವನು ಕೇಳ್ತಾನೇ ಇಲ್ಲ, ದಿಶನ್ನ ಮನೆ ಒಳಗಡೆ ರೂಮ್ ಒಳಗಡೆ ಕರ್ಸ್ಕೊತಾನೇ ಇಲ್ಲ, ಹೇಗಾದರೂ ಮಾಡಿ ನಾನು ಅಂದ್ಕೊಂಡಿದ್ದನ್ನು ಸಾಧಿಸಲೇಬೇಕು. ಚಿರು ನನ್ನ ಮಾತು ಕೇಳ್ತಾ ಇಲ್ಲ, ಅದಕ್ಕೆ ಮೇಲೆ ಅವನಿಗೆ ಪ್ರೀತಿ ಕಮ್ಮಿ ಆಗಿದೆ, ನನಗಿಂತ ಸತ್ತೋಗಿರೋ ದೀಪನೇ ಅವನಿಗೆ ಹೆಚ್ಚಾಯ್ತಾ ಅಂತ ಹೇಳಿ ಈ ಕಡೆ ಬೈಕೊತಾ ಇರ್ತಾಳೆ. ಕೊನೆಗೂ ಅವಳ ಆಸೆ ಪ್ರಕಾರ ಅಂದ್ಕೊಂಡಿದ್ದು ನಡೀತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.